ಆದೇಶ ಬರ್ತಾ ಇದೆ ಸರ್. ಇದರಿಂದ ನಾನ್ ಯುಜಿಸಿ ಮತ್ತು ಯುಜಿಸಿ ಸರ್ ನಾನ್ ಯುಜಿಸಿ ಪಾಠನೇ ಆಗ್ತಾ ಇಲ್ಲ. ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್. ಅದನ್ನ ಏನಾಗಿದೆ ನೋಡಿ, ನಮ್ಮ ಯೂನಿವರ್ಸಿಟಿ ಆಕ್ಟ್, ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಮತ್ತು ಇಲ್ಲಿ ನಮ್ಮ ಯೂನಿವರ್ಸಿಟಿ ಆಕ್ಟ್ ಇವೆಲ್ಲವನ್ನ ಸರಿಯಾಗಿ ಆಗಬೇಕಾದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಏನೇನ್ ಪ್ರೊಫೆಸರ್ಸ್ಗೆ ಏನೇನು ಹುದ್ದೆಗಳಿರ್ಬೇಕು, ಏನೇನ್ ಇರ್ಬೇಕು ಅನ್ನೋದು ಯುಜಿಸಿ ಇದೆ. ಇದ್ರ ಪ್ರಕಾರ ಇಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡು ಆ ತರ ಕೆಲಸ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗಿ ಸ್ವಲ್ಪ ನೀವು ಹೇಳ್ದಂಗೆ ಗೊಂದಲಮಯವಾಗಿ ಇರ್ತದೆ. 15 ವರ್ಷ 20 ವರ್ಷದವರೆಗೆ ಸರ್ವಿಸ್ ಮಾಡಿದವರು ಸರ್ ಅವರು ಅತಿಥಿ ಉಪನ್ಯಾಸಕರಂದ್ರೆ ಅವ್ರು ಕಾಯಂ ಉಪನ್ಯಾಸಕರ ಅಲ್ಲ. ಆದಾಗ್ಯೂ ಕೂಡ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಬೇಕಾದ್ರೆ ಕೃಪಾಂಕ ಅಂತ ಬರ್ತದೆ. ಆ ಕೃಪಾಂಕಗಳನ್ನ ಅವ್ರಿಗೆ ಕೊಡ್ಬಹುದು. ಕೊಟ್ಟಾರ ಸರ್, ಕೃಪಾಂಕ ಆಧಾರದ ಮೇಲೆ ಕೊಟ್ಟಾರ. ಆದ್ರೂ ಕೂಡ ಈಗ ಹೊಸದ್ ಮತ್ತೆ ಯುಜಿಸಿ ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್. ಇದಕ್ಕೆ ನ್ಯಾಯಾಲಯದ ತೀರ್ಪು, ಬೇರೆ ಬೇರೆ ಕಷ್ಟಗಳಿದಾವೆ. ಸುಧಾಕರ್ ಅವರಿಗೆ ಒಂದು ಸಲಹೆ ಏನಾದ್ರು ಸರ್ ಈ ವಿಚಾರದ ಬಗ್ಗೆ ಅವ್ರು ಮಾತಾಡಿದ್ರೆ ಕೊಡ್ತೇನೆ.